ನನ್ನ ಲಾಸ್ಟ್ ಕ್ವಶನ್ ಇದು ಕಡೆಯ ಕ್ವಶನ್ ನಿಮಗೆ. ನಾನು ಈ ಇನ್ವೆಸ್ಟಿಗೇಷನ್ ಹಂತದಲ್ಲಿ ನಿಮ್ಮ ಹತ್ರ ಯಾವುದೇ ಮೋರ್ ಕ್ವಶನ್ಸ್ ಹೇಳಲ್ಲ. ಇದು ಒಂದು ಲಾಸ್ಟ್ ಎಪಿಸೋಡ್ ಅಲ್ಲ, ಇದು ಫಸ್ಟ್ ಎಪಿಸೋಡ್. ನಿಮ್ಮ ಉಳಿದ ಕ್ವಶನ್ಗಳಿಗೂ ನಾವು ಮುಂದೆ ಎಪಿಸೋಡ್ ಸೌಜನ್ಯ ಮಗುವೊಟ್ಟಿಗೆ, ಮಗುವಿನ ಅತ್ಯಾಚಾರದೊಟ್ಟಿಗೆ, ಮರ್ಡರ್ ಒಟ್ಟಿಗೆ, ಆ ಹೋರಾಟದಲ್ಲಿ ಮಹೇಶ್ ತಿಮರೋಡಿ ಒಟ್ಟಿಗೆ ನಾವಿದ್ದೀವಿ. ನಿಮ್ಮ ಹತ್ರ ನನ್ನ ಕಡೆ ಮಹೇಶಣ್ಣ ಲಾಸ್ಟ್ ಕ್ವಶನ್. ನಿಶ್ಚಲ್ ಧರ್ಮಸ್ಥಳ್, ನಿಶ್ಚಲ್ ಜೈನ್ ಅನ್ನು ನೀವು ಆರೋಪಿತರು ಅಂತ ಹೇಳಿದಿರಿ, ಅವರು ರೇಪಿಸ್ಟ್ ಮರ್ಡರ್ ಅಂತ ಹೇಳಿದಿರಿ. ಅವರು ಸಪೋಸ್ ಈಗ ಆಲ್ಮೋಸ್ಟ್ ವಿ ಆರ್ ಪ್ರೂವ್ಡ್ ಹಿ ಈಸ್ ನಾಟ್ ಎ ರೇಪಿಸ್ಟ್, ಹಿ ಈಸ್ ನಾಟ್ ಎ ಮರ್ಡರರ್. ಯಾಕಂದರೆ ಅವರು ಕ್ರೈಮ್ ಆಗುವ ದಿನ ಅವರು ಇಂಡಿಯಾದಲ್ಲೇ ಇರಲಿಲ್ಲ ಅಂತ ಆಲ್ಮೋಸ್ಟ್ ಪ್ರೂವ್ ಮಾಡಿದ್ವಿ. 1 ಮಿನಿಟ್ ಇರಿ, 1 ನಿಮಿಷ ಇರಿ. ಪ್ರೂವ್ ಆದರೆ ನೀವು ನಿಶ್ಚಲ್ ಧರ್ಮಸ್ಥಳ್, ನಿಶ್ಚಲ್ ಜೈನ್ ಅವರ ಹತ್ರ ಕ್ಷಮೆ ಕೇಳ್ತೀರಾ? ನೋಡಿ, 1 ನಿಮಿಷ ಹೇಳ್ತೇನೆ. ಇದೆಲ್ಲ ತನಿಖೆ ಆಗ್ಲಿ, ಇದರಲ್ಲಿ ಯಾರ್ಯಾರು ಇದ್ದಾರಂತೆ ಇನ್ನೂ ತುಂಬಾ ತನಿಖೆಗಳು ಬಾಕಿ ಇದ್ದಾವೆ. ಅದು ಆದಾಗ ಉಂಟಲ್ಲ, ನಾವು ಕ್ಷಮೆ ಕೇಳೋದು ಅಣ್ಣಪ್ಪನ ಮಂಜುನಾಥನ ಹತ್ರ, ನಾವು ವ್ಯಕ್ತಿಗಳ ಹತ್ರ ಹೋಗುದೇ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಎಲ್ಲ ಮುಚ್ಚಿಡುವಂತ ಕೆಲಸಗಳು ಆಗಿದೆ. ಒಂದ್ ಮಾತು ಹೇಳ್ತೀನಿ ಮಹೇಶ್ ಸರ್, ನಿಮ್ಗೆ ಕಡೆಯದಾಗಿ ಒಂದ್ ಮಾತು ಹೇಳ್ತೀನಿ. ಸೌಜನ್ಯ ಅನ್ನುವ ಹೆಣ್ಣು ಮಗಳ ಪರವಾಗಿ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅನ್ನುವ ನಿಟ್ಟಿನ ನಿಮ್ಮ ಹೋರಾಟ ಏನಿದೆ, ಆ ನಿಮ್ಮ ಹೋರಾಟದಲ್ಲಿ ನಾವಿದ್ದೇವೆ. ಓಕೆ, ಆ ಹೋರಾಟದ ಬಹಳ ದೊಡ್ಡ ಭಾಗವಾಗಿ ನಾವಿದ್ದೇವೆ. ಆ ತಾಯಿಯನ್ನ ಮಾತಾಡಿಸುವಾಗ ಮನಸ್ಸು ನಮಗೆ ನಿಜವಾಗ್ಲೂ ಕೂಡ ಮರುಗಿಬಿಡ್ತು. ಯಾಕೆಂದ್ರೆ ಒಬ್ಬ ಹೆಣ್ಣು ಮಗುವನ್ನ ಕಳೆದುಕೊಂಡ ತಾಯಿಯ ನೋವು ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಸರ್. ಆಯ್ತಾ, ತಂದೆ ನೋವು ಅಲ್ವಾ? ಒಂದು ನಿಮಿಷ ಮುಗಿಸ್ತೇನೆ, ದಯಮಾಡಿ ಕೇಳಿಸ್ಕೊಳ್ಳಿ ನನ್ನ ಮಾತು, ದಯಮಾಡಿ ಕೇಳಿಸ್ಕೊಳ್ಳಿ. ಹಾಗೆ ಆ ತಾಯಿಯ ನೋವು, ಆ ಕುಟುಂಬಸ್ಥರ ಆಕ್ರಂದನ, ಆತಂಕ, ತುಮುಲಗಳು ನಮಗೆ 100ಕ್ಕೆ 100 ಅರ್ಥ ಆಗತ್ತೆ ಸರ್. ತಾವು ದಯವಿಟ್ಟು ತಮ್ಮ ಹೋರಾಟವನ್ನು ಮುಂದುವರಿಸಿ, ಆ ಹೆಣ್ಣು ಮಗಳ ಪರವಾಗಿ ನ್ಯಾಯ ಸಿಗಬೇಕು ಅನ್ನುವ ತಮ್ಮ ಹೋರಾಟ ಮುಂದುವರಿಯಲಿ. ನಾವು ನಿಮ್ಮ ಜೊತೆಗಿದ್ದೀವಿ ಹೋರಾಟದಲ್ಲಿ. ಖಂಡಿತ ಸರ್, ಸತ್ಯವನ್ನೇ ಬರಿಬೇಕು ಅಂತ ಹೇಳೋದು, ನಾವು ಸತ್ಯವನ್ನೇ ಹೇಳ್ಬೇಕು ಅಂತ ಅದನ್ನೇ ಹೇಳ್ತಾ ಇದ್ದೇವೆ. ನಮ್ಮ ಮನಸ್ಸಿಗೆ ಏನು ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ಬುದ್ಧಿ ಕೊಡ್ತಾನೆ ಅದನ್ನೇ ಮಾತಾಡೋದು, ಮತ್ತೆ ಮನೆಯವರು ಹೇಳ್ತಾರೆ ಏನ್ ಹೇಳ್ತಾರೆ ಅದನ್ನೇ ಮಾತಾಡೋದು. ಆಗ್ಲಿ ಸರ್, ನಮಸ್ಕಾರ ಸರ್, ಒಳ್ಳೇದಾಗ್ಲಿ ನಿಮ್ಗೆ. ನಮಸ್ತೆ, ಒಳ್ಳೇದಾಗ್ಲಿ, ಹೋರಾಟ ಮುಂದುವರಿ. ಮಂಜುನಾಥ ಒಳ್ಳೇದ್ ಮಾಡಿ. ಥ್ಯಾಂಕ್ ಯು.